ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವಂತಹ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ವಡೇರಹಳ್ಳಿ ಹಡಿಯ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಅಣ್ಣಯ್ಯವರು. ಇವರು ಕಳೆದ 4-5 ವರ್ಷಗಳಿಂದ ಸ್ವತಃ ವೈಯಕ್ತಿಕವಾಗಿ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇರುವಂತಹ ಕಡಿಮೆ ಭೂಪ್ರದೇಶದಲ್ಲಿ ವಿವಿಧ ರೀತಿಯ ಧಾನ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಪ್ರಸ್ತುತ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ರೀತಿಯ ಸಿರಿಧಾನ್ಯ ಬೆಳೆಗಳನ್ನು ಬೆಳೆಯುವ ಮುಖಾಂತರ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಾವಯವ ಕೃಷಿಗೆ ಒತ್ತು ನೀಡೋ ನಿಟ್ಟಿನಲ್ಲಿ ಎರೆಹುಳ ಘಟಕದ ತರಬೇತಿಯನ್ನು ಪಡ್ಕೊಂಡು ಎರೆಹುಳ ಗೊಬ್ಬರವನ್ನು ಮಾಡಿ ಬಳಸ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಕೃಷಿ ಚಟುವಟಿಕೆ ಹಾಗೂ ವ್ಯವಸಾಯ ಪದ್ಧತಿಯ ಕ್ರಮ ಹಾಗೂ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಅಣ್ಣವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಷ್ಟು ವರ್ಷಗಳಿಂದ ತಾವು ಈ ಕೃಷಿ ಮಾಡ್ತಾ ಇದ್ದೀರಾ? ಆರಂಭದಲ್ಲೆಲ್ಲ ಯಾವ ರೀತಿ ಬೆಳೆಗಳನ್ನ ಬೆಳೀತಾ ಇದ್ರಿ? ನಾವು ಒಂದು 4 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಮೊದಲು ನಮ್ಮ ತಂದೆ ಅವರು ಮಾಡ್ತಾ ಇದ್ರು, ಇವಾಗ ಬಂದು ನಾವು ಮಾಡ್ತಾ ಇದ್ದೀವಿ 4 ವರ್ಷದಿಂದ. ಮೊದಲಾಗಿ ನಾವು ಬೆಳೀತಿದ್ದಂಥ ಫಸಲುಗಳು ಹತ್ತಿ ಮತ್ತು ರಾಗಿ, ವರ್ಷಕ್ಕೆ ಒಂದೇ ಬೆಳೆ ಬೆಳೀತಾ ಇದ್ದು. ಇವಾಗ ಬಂದು 2 ಬೆಳೆ ಬೆಳಿತೀವಿ. ಮತ್ತು ರಾಗಿ, ಹತ್ತಿ ಆದಮೇಲೆ ನವಣೆ ಆಗಲಿ ಮತ್ತು ಸಾಮೆಗಳಾಗಲಿ ಇವುಗಳು ಬೆಳೀತಾ ಇದ್ದೀವಿ. ಮತ್ತು ತರಕಾರಿಗಳು ಸಣ್ಣ ಪುಟ್ಟವು ಈಗ ಬೆಳೀತಾ ಇದ್ದೀವಿ. ಮೊದಲಾಗಿ ಈ ಥರ ಬೆಳೀತಾ ಇರಲಿಲ್ಲ, ಇಷ್ಟು ಮಾತ್ರ ಬೆಳೀತಾ ಇದ್ವಿ. ಇವಾಗ ಇದು ಬೆಳೀತಾ ಇದ್ದೀವಿ. ಹಾಗೆಲ್ಲ ಮಳೆ ಆಶ್ರಿತವಾಗಿ ಬೆಳೀತಾ ಇದ್ರಿ? ಆ ಮಳೆಗೆ ಮಾತ್ರ ಬೆಳೀತಾ ಇದ್ದು, ವರ್ಷಕ್ಕೊಂದೇ ಬೆಳೆ. ಇವಾಗ ಮಳೆ ಮೋಟ್ರ್ ಗೀಟ್ರಿದ್ದ ಈಗ ಇದು ಬೆಳೀತಾ ಇದ್ದೀವಿ. ನೀರು ಮಾಮೂಲಿ ಡೀಸೆಲ್ ಮೋಟ್ರ್ ತಂದ್ಬಿಟ್ಟು ಈಗ ಬೆಳೀತಾ ಇದ್ವಿ. ಈ ಥರದಲ್ಲಿ ಬೆಳೀತಾ ಇದ್ವಿ. ಈಗ ಎಷ್ಟು ಎಕರೆ ಭೂಮಿ ಇದೆ ತಮ್ಮ ಹತ್ರ? ನಮ್ಮ ಹತ್ರ 2 ಎಕರೆ ಇದೆ. 2 ಎಕರೆ ಭೂಮಿ ಇದೆ. ಈಗ 2 ಎಕರೆ ಭೂಮಿನಲ್ಲೂ ಒಂದೇ ಬೆಳೆ ಬೆಳೀತಾ ಇದ್ರೆ ಅಥವಾ ವಿಭಾಗ ಮಾಡ್ಕೊಂಡು ಬೇರೆ ಬೇರೆ ಬೆಳೀತಾ ಇದ್ರೆ? ಬೇರೆ ಬೆಳೀತಾ ಇದ್ವಿ. ಈಗ ಆಗ 2 ಎಕರೆ ಒಂದೇ ಬೆಳೆ ಬೆಳೀತಾ ಇತ್ತು. ಇವಾಗ ಬಂದು ಬೇರೆ ಬೆಳೀತಾ ಇದ್ವಿ. ಯಾವ ತರ ಭಾಗ ಮಾಡ್ಕೊಂಡು ಬೆಳೀತಾ ಇದ್ರ? ಅದರ 1 ಎಕರೆ ಹತ್ತಿ ಹಾಕಿದ್ರೆ ಇನ್ನು 1 ಎಕರೆ ಮತ್ತೆ ರಾಗಿ ಇದು ಹಾಕ ಬೆಳೀತಾ ಇದೀವಿ. ಅದರಲ್ಲಿ ಮತ್ತೆ ಹತ್ತಿ ಆದಮೇಲೆ ಕಟಾವ್ ಆದಮೇಲೆ ಮತ್ತೆ ಅದಕ್ಕೆ ನವಣೆ ಆಗಲಿ ಮತ್ತೆ ಸಾಮೆಗಳಾಗಲಿ ಇದುಗಳು ಬೆಳಕತ್ತಿದ್ದೀವಿ ಅದರಲ್ಲಿ. ಈಗ ತಾವು ತಮ್ಮ ತಂದೆಯವ್ರ ಜೊತೆಗಾಗಿರ್ಬೋದು, ತಾವು ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಯಾವುದೇ ರೀತಿಯ ಸಹಕಾರ ಮತ್ತು ಯಾವುದೇ ರೀತಿಯ ಸಹಾಯ ಇಲ್ಲದೆ ಆಗ ಬಿತ್ತನೆ ಬೀಜಗಳಾಗಿರ್ಬೋದು, ಗೊಬ್ಬರಗಳಾಗಿರ್ಬೋದು ಎಲ್ಲಿಂದ ಪೂರೈಸ್ಕೊಳ್ತಾ ಇದ್ರಿ? ಮೊದಲೆಲ್ಲ ನಾವು ಗೊಬ್ಬರಗಳಾದರೆ ನಮ್ಮ ದನ್ನು ಗೊಬ್ಬರಗಳು ಹಾಕ್ತಾಯಿದ್ದು, ಅದು ಇದು ಸೊಪ್ಪುಗಳು ಹಾಕಿ ಗೊಬ್ಬರ ಮಾಡ್ಕೊತಿದ್ದು. ಅದ್ರ ಗೊಬ್ಬರಗಳು ಹಾಕ್ತಿದ್ದು. ಸ್ವಲ್ಪ ಇನ್ನು ಬೇಕಾದ ದಿನಗಳಲ್ಲಿ ಈ ಗೌರ್ಮೆಂಟ್ ಗೊಬ್ಬರಗಳು ತಂದು ಹಾಕೋದೇ ಇದು. ಬಿತ್ತನೆಲ್ಲ ಗೌರ್ಮೆಂಟಿಂದ ಕೊಡ್ತಾಯಿದ್ರು, ಮತ್ತು ಅಂಗಡಿಯಲ್ಲಿ ತಗೊಬರ್ತಾಯಿದ್ದು, ಈ ಥರ ಎಲ್ಲ ಕೊಡ್ತಾಯಿದ್ರು. ಈಗ 2 ವರ್ಷದ ಹಿಂದೆ ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ ಗೊಬ್ಬರಗಳು ಮತ್ತು ಬೀಜ ಬಿತ್ತನೆ ಎಲ್ಲ ಕೊಡ್ತಾಯಿದ್ದಾರೆ. ಮೊದಲು ನಾವೆಲ್ಲ ಸಾಲ ಮಾಡಿ ತಗೊಬರ್ತಾಯಿದ್ದು. ಈಗ ಒಂದು 2 ವರ್ಷದಿಂದ ಎಲ್ಲ ಕೊಡ್ತಾಯಿದ್ದಾರೆ ನಮಗೆ ಬೀಜಗಳೆಲ್ಲ. ಈಗ ಇರೋಂಥ 2 ಎಕರೆ ಜಮೀನಿಗೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ? ಡೀಸೆಲ್ ಮೋಟ್ರು ಬೋರ್ವೆಲ್ ಇಲ್ಲ, ಡೀಸೆಲ್ ಮೋಟ್ರಲ್ಲಿ ಹೊಡ್ಕೊತಿದ್ವಿ. ಎಲ್ಲಿಂದ? ಹೊಳೆಯಿಂದನೇ ನೇರವಾಗಿ ಹೊಡ್ಕೊತಿದ್ವಿ. ವರ್ಷದ ಪೂರ್ತಿ ನಿಮ್ಗೆ ನೀರು ಸಿಗುತ್ತೆ? ನೀರು ಸಿಗುತ್ತೆ, ವರ್ಷದ ಪೂರ್ತಿ ನೀರು ಸಿಗುತ್ತೆ. ಬೋರ್ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಏನಾದರೂ ಮಾಡಿದ್ದೀವಿ. ಅದರ ಅರ್ಜಿ ಹಾಕಿದ್ವಿ, ಇನ್ನೂ ಏನು ಇದು ಆಗಿಲ್ಲ ನಮಗೆ. ಬೋರ್ವೆಲ್ ಅರ್ಜಿ ಹಾಕಿದ್ವಿ, ಗಂಗಾ ಕಲ್ಯಾಣ ಯೋಜನೆ ಇದಕ್ಕೆ ಹಾಕಿದ್ವಿ. ಅದರಲ್ಲಿ ಇನ್ನೇನು ಇದು ನಮಗೆ ಕೊಟ್ಟಿಲ್ಲ. ಅಂದರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಹಾಕಿದ್ರಿ. ಈಗ ಆರಂಭದಲ್ಲೆಲ್ಲ ಹತ್ತಿ ಮತ್ತು ರಾಗಿಯನ್ನು ಬೆಳೀತಾ ಇದ್ರಲ್ಲ, ಇದ್ರದ್ದು ಬೇಸಾಯ ಕ್ರಮ ಹೇಗಿತ್ತು? ಆಗಲೆಲ್ಲ ನೇಗಿಲೆಲ್ಲ ಬಳಸ್ತಿದ್ರು, ಈಗ ನೇಗಿಲೆಲ್ಲ ಕಡಿಮೆ? ಆಗೆಲ್ಲ ನೇಗಿಲು, ಆಗಾರ ನಾವು ಎಲ್ಲ ನೇಗಿಲು ಕೆತ್ಸ್ಕೊಂಡು ಮತ್ತೆ ನೇಗಿಲು ಆರಾಮ ಮಾಡ್ತಾಯಿದ್ದು. ಆವಾಗ ಚೆನ್ನಾಗಿರ್ತಿತ್ತು ಆರಂಭೆಲ್ಲ. ಇವಾಗ ಏನು ಮಾಡ್ತಾರೆ ಟ್ಯಾಕ್ಟ್ರು. ಈಗ ನಾಳೆ ಫಸ್ಲು ಹಾಕ್ಬೇಕಾರೆ ಇವತ್ತು ತಂದು ಹೊಡಿಸ್ಬಿಟ್ಟು ಆರಂಭ ಹೊಡೆದು ಹತ್ತಿ ಹಾಕ್ಬಿಡ್ತಾಯಿದ್ದು. ಇವಾಗ ಅದೇನತ್ತೆ ಕಾಯಿ ಮಣ್ಣು ಬಿದ್ದಾಗ ಅದು ಸರಿ ಫಲ ಕೊಡ್ತಾಯಿಲ್ಲ. ಅದು ಕೆಲಸ ಕಾರ್ಯಗಳಿರೋದ್ರಿಂದ ಈಗ ಅದೇನಾಯ್ತಾರ ಸರಿ ಕಾಯಿ ಮಣ್ಣು ಅಂದಾಗ ಗಂಟು ಮಣ್ಣು ಆಗ್ಬಿಡುತ್ತದು ಆರಂಭ ಹೊಡೆಯೋತ್ನಲ್ಲಿ. ಇವಾಗ ಮೊದಲಾಗಿಲ್ಲ, ಕಾಲಕ್ಕೆ ಮುಂದೆ ಹೊಡೆದು ಎಲ್ಲನೂ ನೇಗಿಲು ಆರಂಭ ಹೊಡೆದು ಎಲ್ಲ ಧೂಳು ಆರಂಭ ಹೊಡೆದು
ಎಲ್ಲನೂ ಇದು ಮಾಡ್ಕೊಂಡಿದ್ದಾಗ ಆಗ ಫಸ್ಟ್ ಚೆನ್ನಾಗಿ ಬರ್ತಾಯಿತ್ತು. ಆವಾಗ ಅವು ಚೆನ್ನಾಗಿರೋ ಗೊಬ್ಬರಗಳು ದನ್ನು ಗೊಬ್ಬರ ಹಾಕ್ತಾಯಿದ್ವು, ಮತ್ತು ಎಲ್ಲ ಗೊಬ್ಬರಗಳು ಹಾಕ್ತಾಯಿದ್ವು, ಆಗ ಚೆನ್ನಾಗಿ ಬರ್ತಾಯಿದ್ವು. ಈಗ ಎಲ್ಲ ಗೊಬ್ಬರ ಹಾಕ್ಬಿಟ್ಟು ಈಗೆಲ್ಲನೂ ಸ್ವಲ್ಪ ಸರಿಯಾಗಿ ಬರ್ತಾಯಿಲ್ಲ ಫಸಲುಗಳು. ಅದು ಇದು ಬೆಳೆಗಳು ಬೇರೆ ಬೆಳೆಗಳು ಹಾಕ್ತಾಯಿದ್ದೀವಿ, ಅದಕ್ಕೆ ಅನೇಕ ಮತ್ತು ಗೇಲು ಹಾಕ್ಬಿಟ್ರೆ ಅದು ಬೆಳೆ ಬರಲ್ಲ, ಇವೆಲ್ಲ ಆಗಿ ಇದಾಗಿದೆ. ಈಗ ಆಗಲೆಲ್ಲ ನೇಗಿಲು ಬಳಸಿ ನೀವು ನಿಮ್ಮ ಶ್ರಮದ ಮುಖಾಂತರ ಉಳುಮೆ ಮಾಡಿ ಬಿತ್ತನೆ ಮಾಡ್ತಾಯಿದ್ರಿ, ಗೊಬ್ಬರಕ್ಕೆ ದನದ ಗೊಬ್ಬರ ಅಂದರೆ ಸಾವಯವ ಗೊಬ್ಬರವನ್ನು ಬಳಸ್ತಿದ್ರಿ, ಅದ್ರದ್ದು ಇಳುವರಿ ಹೇಗಿರ್ತಿತ್ತು? ಅದು ಇಳುವರಿ ಚೆನ್ನಾಗಿರ್ತಿತ್ತು. ದನ್ನು ಗೊಬ್ಬರ ಹಾಕಿದಾಗ ಇಳುವರಿ ಚೆನ್ನಾಗಿರ್ತಿತ್ತು. ಇವಾಗ ಎಷ್ಟೇ ಹಾಕಿದ್ರೂ ಇಳುವರಿ ಚೆನ್ನಾಗಿ ಬರಲ್ಲ, ಯಾಕಂದ್ರೆ ದನಗಳು ಈಗ ಜಾಸ್ತಿ ಕಡಿಮೆ ಇದೆ. ಆಗ ಆರಂಭಕ್ಕಾಗಿ ಎತ್ತುಗಳು ಮಡಿಕತ್ತಿದ್ದು, 2 ಜೊತೆಗಳು ದನಗಳು ಇರ್ತಿದ್ದ. ಇವಾಗ ಹಂಗೆಲ್ಲ ಒಂದು ಜೊತೆ ಮಡಿಕೊಂಡಿರ್ತೀವಿ ಸುಮಾರಾಗಿರೋ, ಇಲ್ಲಾರ ಯಾರ ಹತ್ರ ಹೋಗಿ ಏಗ್ಲೂಡಿಗೆ ತಂದು ಬಿಡ್ತೀವಿ ಆರಂಭ ಟೈಮಿಗೆ. ಈಗೆಲ್ಲ ಟ್ಯಾಕ್ಟ್ರ್ ಆರಂಭಲ್ವಾ, ಈಗ ಬಂದ ತಕ್ಷಣ ಏನು ಮಾಡ್ತೀವಿ, ಮಳೆ ಹಾಕಿದ ತಕ್ಷಣ ಎಲ್ಲ ಡಿಸ್ಕ್ ಹಾಕ್ಸ್ತೀವಿ, ಕಂಟಿಬ್ಯೂಟರ್ ಹೊಡಿಸ್ತೀವಿ, ಮಟ್ಟ ಇಂಟೆಗಳಿದ್ದಾಗ ಲೋ ಟ್ರ್ಯಾಕ್ಸ್ ಬಿಡ್ತೀವಿ, ಸಾಲ ಹೊಡೆದು ಹತ್ತಿ ಹಾಕ್ಬಿಡ್ತೀವಿ. ನಮಗೇನಂದ್ರೆ ಕುಂಟೆ ಹೊಡ್ಯಕ್ಕೆ ಒಂದು ಇದು ಮಡಿಕತ್ತೀವಿ. ಆಗ ಗೊಬ್ಬರಗಳಿಲ್ಲ. ಈಗ ಅದನ್ನೇನು ಮಾಡ್ತೀವಿ, ಗೌರ್ಮೆಂಟ್ ಗೊಬ್ಬರಗಳು ಹಾಕ್ತೀವಿ. ಆ ಥರಗಳು ಇದೆ. ಈಗ ಮೊದಲೆಲ್ಲ ಬೆಳೀತಿದ್ದಂಥ ಈ ರಾಗಿ ಹತ್ತಿ ಇದನ್ನೆಲ್ಲ ಸಂಪೂರ್ಣವಾಗಿ ಮಾರ್ತಾ ಇದ್ರೆ ಅಥವಾ ಸ್ವತಃ ತಮ್ಮ ಬಳಕೆಗೆ ಇಟ್ಕೋತಾ ಇದ್ರ? ಇಲ್ಲ, ನಮ್ಮ ಬೆಳೆಕಾಗಿ ಮಡಿಕತ್ತಿದ್ದು. ಮಾರಗಳೀಗ ಮೊದಲೆಲ್ಲ 10 ಮೂಟ 12 ಮೂಟ 20 ಮೂಟ ರಾಗಿ ಬೆಳೀತಾ ಇತ್ತು ಅಷ್ಟೇ. ಅದರಲ್ಲಿ ಒಂದು 10-15 ಮೂಟ ಮಡಿಕತ್ತಿದ್ದು, ಒಂದು 5 ಮೂಟ ಮಾರ್ಬಿಡ್ತಿದ್ದು. ಈ ಥರಗಳು ಮಾಡ್ತಾಯಿದ್ದು. ನಿಮ್ಮ ಆಹಾರಕ್ಕೂ ಬೇಕಾಗಿತ್ತು. ಇವಾಗ ಹಂಗಿಲ್ಲ. ಇವಾಗ ಏನು ಮಾಡ್ತೀವಿ ಅಂದರೆ 20 ಮೂಟೆ ಬೆಳೆದ್ರೆ 1 ಮೂಟೆ ಮಡಿಕೊಂಡು ಇನ್ನು 19 ಮೂಟೆ ಮಾರಾಕ್ಬಿಡ್ತೀವಿ. ಈಗ ಹಂಗಿದೆ. ಮೊದಲು ಹಂಗಿಲ್ಲ, ಅದಕ್ಕಾಗೆ ಮಡಿಕತ್ತಿದ್ದು ಬೆಳೆದು ಆ ರೀತಿಯಾಗಿದೆ. ಈಗ ಪ್ರಸ್ತುತವಾಗಿ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ತಮಗೆ ಸಿರಿಧಾನ್ಯಗಳನ್ನ ಕೊಟ್ಟಿದ್ದಾರೆ. ಈ ಸಿರಿಧಾನ್ಯಗಳೆಲ್ಲ ಮೊದಲೆಲ್ಲ ತಮ್ಮ ಆದಿವಾಸಿ ಹಿರಿಕರುಗಳೆಲ್ಲ ಬೆಳೀತಾ ಇದ್ರು, ಅದನ್ನ ತಿಂತಾ ಇದ್ರು, ತುಂಬಾ ಆರೋಗ್ಯವಾಗಿ ಜೀವನ ಮಾಡ್ತಾ ಇದ್ರು. ಈಗ ಪ್ರಸ್ತುತವಾಗಿ ಕೂಡ ನೀವು ಅದನ್ನೆಲ್ಲ ಬೆಳೆಯಕ್ಕೆ ಶುರು ಮಾಡಿದ್ರಿ. ಹೇಗಿದೆ ಅದರದ ವ್ಯವಸಾಯ ಪದ್ಧತಿ? ಅದ್ರ ವ್ಯವಸಾಯ ಚೆನ್ನಾಗಿದೆ ಈಗ. ಯಾಕಂದ್ರೆ ಅದು ಮೊದಲೆಲ್ಲ ಬೆಳೀತಿದ್ದಾಗ ಸ್ವಲ್ಪ ಹಿಂಸೆ ಇತ್ತು. ಇವಾಗ ಅದು ಜಾಸ್ತಿ ರಿಸ್ಕ್ ಇಲ್ಲ ಬೆಳೆಗ. ಯಾಕಂದ್ರೆ ಅದು 3 ತಿಂಗಳು 6 ತಿಂಗಳಿಗೆ ಬರ್ತೇವಲ್ಲ, ಅದರಿಂದ ನಾವು 2 ಬೆಳೆಗಳು ತೆಗಿತಾ ಇದ್ದೀವಿ ವರ್ಷಕ್ಕೆ. ಈಗ ನಾವು ಒಂದು ಕಟಾವು ತೆಗೆದಾಗ ಇದು ಬೇರೆ ಒಂದು ತೆಗಿತಾ ಇದ್ದೀವಿ. ಈಗ ನವಣೆಗಳು ಸಿರಿಧಾನ್ಯಗಳು ಕೊಡ್ತಾ ಇದ್ರಲ್ಲ, ಅದನ್ನ ತೆಗಿತಾ ಇದ್ದೀವಿ. ಮೊದಲಾಗಿ ಈಗ ಹತ್ತಿ ರಾಗಿ ಹಾಕಿದ ತಕ್ಷಣ ಮತ್ತಿನ್ನು 3 ತಿಂಗಳು ಎಕ್ಸ್ಟ್ರಾ ಇರುತ್ತಲ್ಲ, ಅದರಲ್ಲಿ ಮತ್ತೆ ಈ ಬೆಳೆಗಳು ಬೆಳೆದು ತೆಗಿತಾ ಇದ್ದೀವಿ. ಇದ್ರದ್ದು ವ್ಯವಸಾಯ ಕ್ರಮ ತುಂಬ ಸುಲಭನಾ ಅಥವಾ ಕಷ್ಟ? ಸುಲಭನೇ, ಕಷ್ಟ ಏನಿಲ್ಲ. ಈಗ ಏನು ತೊಂದರೆ ಏನಿಲ್ಲ, ಕಷ್ಟ ಏನಿಲ್ಲ. 2 ಆರಂಭ ಹೊಡೆದು 2 ಆರಗಣ ಹೊಡೆದ್ಮೇಲೆ ಮುಗೀತು. ಆಮೇಲೆ ಒಂದು 3 ತಿಂಗಳಾದ್ಮೇಲೆ ಕಟಾವು ಬರುತ್ತೆ ಅಷ್ಟೇ. ಇನ್ನೂ ತೊಂದರೆ ಏನು, ಇದೇನು ಕಷ್ಟ ಏನಿಲ್ಲ. ಈಗ ಮೊದಲೆಲ್ಲ ತಮ್ಮ ಹಿರಿಕರೆಲ್ಲ ಇದನ್ನೇ ಜಾಸ್ತಿ ಬೆಳೀತಾ ಇದ್ರು, ಇದನ್ನೇ ಸೇವಿಸ್ತಾ ಇದ್ರು. ಎಷ್ಟು ಆರೋಗ್ಯಕ್ಕೆ ಒಳ್ಳೇದಾಗಿತ್ತು ಆಗ ಆರೋಗ್ಯಕ್ಕೆ. ಯಾಕಂದ್ರೆ ಇದರಲ್ಲಿ ಪೌಷ್ಟಿಕ ಚೆನ್ನಾಗಿರ್ತಿತ್ತು ಆಗ ಚೆನ್ನಾಗಿದ್ರು. ಇವಾಗ ಎಲ್ಲ ಅನೇಕ ಗೊಬ್ಬರಗಳು ಹಾಕ್ತೀವಿ, ಅದೆಲ್ಲ ತಿಂತೀವಲ್ಲ. ಏನಾಗಿದ್ದಾರೆ ಈಗ ಎಲ್ಲರಿಗೂ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ. ಶುಗರ್ ಕಾಯಿಲೆ ಮತ್ತು ಆ ಕಾಯಿಲೆಗಳು ಜಾಸ್ತಿ ಈಗ. ಯಾಕಂದರೆ ಮೊದಲು ದನ್ನು ಗೊಬ್ಬರ ಬೆಳೀತಿರೋ ಸೊಪ್ಪುಗಳು ತಿಂತಾಯಿದ್ರು. ಈಗ ಸೊಪ್ಪುಗಳಿಗೂ ಗೊಬ್ಬರದಿಂದ ಸೊಪ್ಪುಗಳು ತಿನ್ನೋಕ್ಕಾಯ್ತಾ ಇಲ್ಲ. ಈಗ ತಿನ್ನೋಂಥ ತರಕಾರಿ ಸೊಪ್ಪುಗಳಿಗೂ ಕೂಡ ಬೆಳೆಸೋದು ಬೆಳೆಯೋ ಥರ ಆಗಿದೆ. ಈಗ ತಮಗೆ ನಮ್ಮ ಸಂಸ್ಥೆ ಕಡೆಯಿಂದ ಈ ಥರ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ತಮಗೆ ಬಿತ್ತನೆ ಬೀಜಗಳನ್ನ ಕೊಟ್ಟ ಸಂದರ್ಭದಲ್ಲಿ ತಾವು ಆರಂಭದಲ್ಲಿ ಇದನ್ನ ಬೆಳೆಯೋಕ್ಕೆ ಒಪ್ಕೊಂಡ್ರಾ, ಅಥವಾ ಇದನ್ನ ಯಾರು ಬೆಳೀತಾರೆ, ಇದನ್ನ ಯಾರು ತಗೊಳ್ತಾರೆ ಅಂತ ಏನಾರು ಅನಿಸಿತಾ? ಇಲ್ಲ, ನಮ್ಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಬೆಳೆಯೋಕ್ಕಂತ. ಈಗ ಮೊದಲಾಗಿ ಒಂದು ರೀತಿಯಾಗಿ ಬೆಳೀತಾ ಇದ್ದು, ಇವಾಗ ಚೆನ್ನಾಗಿ ಬೆಳಿಬೋದಲ್ಲ ಅನ್ನೋ ಒಂದು ಇದು ನಮ್ಗೆ ಇದಾಗಿದೆ. ಈಗ ಆಗ ಒಂದೇ ಕಡೆ ಆರಂಭ ಅನ್ನೋದು ಒಂದೇ ಕಡೆ ಇತ್ತು. ಇವಾಗ ಹಂಗಿಲ್ಲ, ಯಾವ ದಿನದಲ್ಲೆಲ್ಲೂ ಬೆಳಿಬೋದು. ನೀರಿದೆ, ಆಗ ನೀರಿಲ್ಲ, ಮಳೆಗೆ ಮಾತ್ರ ಬೆಳೀತಿದ್ದು. ಮೊದಲು ಮಾರ್ಚ್ ಏಪ್ರಿಲ್ಗೆ ಮೇ ತಿಂಗಳಿಗೆ ನಾವು ಇದಕ್ಕೆ ಬಿತ್ತನೆ ಬೀಜ ಹಾಕೋದು. ಆದರೆ ಈಗ ಹಂಗಿಲ್ಲ, ಯಾವ ತಿಂಗಳಲ್ಲೇ ಹಾಕ್ಬೋದು, ಯಾಕಂದ್ರೆ ನೀರಿದೆ. ಈ ಥರವಾಗಿ ಬೆಳಿಬೋದು. ಇದ್ರದ್ದು ವ್ಯವಸಾಯ ಕ್ರಮ ಆಗಿರ್ಬೋದು, ಇದು ಬಿತ್ತನೆ ಮಾಡೋದ್ರಿಂದ ಇದು ಫಸಲು ಕೈ ಸಿಗೋ ತನಕ ಇದ್ರ ವ್ಯವಸಾಯ ಪದ್ಧತಿ ಹೇಗಿರುತ್ತೆ? ಆದರೆ ಸ್ವಲ್ಪ ಕಷ್ಟ ಇದೆ ವ್ಯವಸಾಯ ಮಾಡೋ ಹೊತ್ತಲ್ಲಿ. ಮತ್ತು ಅದು ಸ್ವಲ್ಪ ಅದು ನೋಡ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಮತ್ತು ಅದು ಯಾವ ಟೈಮಲ್ಲಿ ಆರಗಣ ಹೊಡಿಬೇಕು, ಯಾವ ಟೈಮಿಗೆ ಅದಕ್ಕೆ ಆರಂಭ ಹೊಡಿಬೇಕು, ಯಾವ ಟೈಮಲ್ಲಿ ನೀರು ಕಟ್ಟಬೇಕು, ಯಾವ ದಿನದಲ್ಲಿ ಇದು ಆಗ್ಬೇಕು ಅನ್ನೋದೆಲ್ಲ ನಾವು ನೋಡ್ಕೊಂಡಾಗ ಮಾತ್ರ ಅದು ಚೆನ್ನಾಗಿ ಬರೋದು. ಇಲ್ಲಾಂದ್ರೆ ಅದು ಚೆನ್ನಾಗಿ ಬರಲ್ಲ. ಅದು ಯಾಕಂದ್ರೆ ನಾವು ಈಗ ಇವತ್ತು ನಾಳೆ ಆರಗಣ ಹೊಡಿಬೇಕಾರೆ ಇನ್ನೆರಡು ದಿನ ಬಿಟ್ಟು ಹೊಡೆದಾಗ ಅದು ಚೆನ್ನಾಗಿರಲ್ಲ. ಆವತ್ತಿನ ದಿನ ಅವತ್ತು ಹೊಡೆದ್ರೆ ಆರಂಭದ ಸಭ್ಯ ಸಿಕ್ಕೋದು. ಆ ಥರವಾಗಿ ಮಾಡಿದ್ರೆ ಮಾತ್ರ. ಈ ಸಿರಿಧಾನ್ಯಗಳ ಬೆಳೆಯೋದು ಭಾಳ ಖರ್ಚು ಅಥವಾ ಕಡಿಮೆ ಖರ್ಚು? ಕಡಿಮೆ ಖರ್ಚು, ಅದೇನು ಖರ್ಚೇನಿಲ್ಲ. ಅದೇನು ಒಂದಿನ ಆರಂಭ ಹೊಡೆದು ಎಲ್ಲ ಸಿರಿಧಾನ್ಯಗಳೆಲ್ಲ ನಾವು ಭೂಮಿಗೆ ಹಾಕಿದಾಗ, ಬಿತ್ತನೆಗಳು ಹಾಕಿದಾಗ ಒಂದು ವಾರ 15 ದಿನಕ್ಕೆಲ್ಲ ಎಲ್ಲ ಮೊಳಕೆ ಬರ್ತೇವೆ. ಅದು ಬಂದಾಗ ಆಗ ಒಂದು ಬಿಸಿಲಾದಾಗ ಸ್ವಲ್ಪ ನೀರು ಕಟ್ಟಬೇಕು. ಅದು ಒಂದು 2 ದಿನ ಕಟ್ಟಿದಾಗ ಮತ್ತೆ ಒಂದು ಅರಗಣ ಹೊಡೆದಾಗ ಏನೋ ಒಂದು ಸ್ವಲ್ಪ ಗೊಬ್ಬರ ಕೊಟ್ಟಾಗ
ಅದು ಚೆನ್ನಾಗಿ ಬರ್ತದೆ. ಅದು ಅದೇನು ಇದಿಲ್ಲ, ಖರ್ಚಿಲ್ಲ. ಸಮಯಕ್ಕೆ ತಕ್ಕಂಗೆ ವ್ಯವಸಾಯ. ನಾವು ಸಮಯ ತಕ್ಕಂಗೆ ಮಾಡಬೇಕು. ಸಮಯ ತಕ್ಕ ಮಾಡೋದಾಗ ಅದು ಖರ್ಚಿರಲ್ಲ. ಈ ಸಿರಿಧಾನ್ಯ ಬೆಳೆಯೋಕ್ಕೆ ಯಾವ ಥರ ಗೊಬ್ಬರಗಳನ್ನು ಬಳಸ್ತಾ ಇದ್ರ? 10-20 ಗೊಬ್ಬರಗಳು ಬೆಳೆಸ್ತಿದ್ದೀವಿ, ಮತ್ತು 20 ಗೊಬ್ಬರಗಳು ಬೆಳೆಸ್ತಿದ್ದೀವಿ. ಇವೆಲ್ಲ ಈ ಗೊಬ್ಬರಗಳು ಬೆಳೆಸ್ತಿದ್ದೀವಿ. ಸಾವಯವ ಗೊಬ್ಬರ ಬಳಸ್ತಾ ಇದ್ಲ? ಹಸು ಗೊಬ್ಬರ ಬೆಳೆಸ್ತಾ ಇದೀವಿ. ಅದು ಫಸ್ಟ್ ಹಾಕ್ಬಿಟ್ಟಿರ್ತೀವಿ, ಅದು ಮೊದಲೇ ಹಾಕ್ಬಿಡ್ತಿದ್ವಿ. ಫಸ್ಟ್ ಆದರೆ ಈ ಬೇಸಿಗೆ ಆರಂಭ ಹೊಡೆದಾಗ ಅಂತ ಟ್ಯಾಕ್ಟ್ರ್ ಹಾಕ್ಬಿಟ್ಟು ಎಲ್ಲ ಎರ್ಚಿಬಿಟ್ಟು ಮತ್ತೆ 2 ಆರಂಭ ಹೊಡೆದ್ಬಿಟ್ಟು ಆಮೇಲೆ ಅದ್ರ ಮೇಲೆ ಬಿತ್ತನೆಗಳು ಹಾಕ್ತೀವಿ. ಆಮೇಲೆ ತಿರ್ಯಾಕ ಅದು ಆದಮೇಲೆ ಸ್ವಲ್ಪ ಪೈರು ಎಲ್ಲ ಬಂದಾಗ ಆಮೇಲೆ ಈ ಗೊಬ್ಬರಗಳು ಹಾಕ್ತೀವಿ. ಅದು ಬೆಳೆದಿಲ್ಲ ಅಂದಾಗ ಗೊಬ್ಬರಗಳು ಹಾಕೋದು. ಇದಕ್ಕೆ ನೀರಾವರಿ ಕೂಡ ಕಡಿಮೆನೇ ಸಾಕು, ನೀರಿನ ವ್ಯವಸ್ಥೆ. ನೀರಿನ ವ್ಯವಸ್ಥೆ ಕಡಿಮೆ ಸಾಕು. ಅದಕ್ಕೆ ಒಂದ್ಸರಿ 2 ಸರಿ ನೀರು ಕಟ್ಟಿದ್ರೆ ಮುಗೀತದು. ಸಿರಿಧಾನ್ಯಗಳು ಸಣ್ಣ ಪುಟ್ಟ ಇದು ಮಾಡೋದಕ್ಕೆ ಸಾಕೋದಕ್ಕೆ. ಇದ್ರದ್ದು ಬೆಳೆ ನಿರ್ವಹಣೆ ಏನಾದ್ರು ಕಷ್ಟ ಅಂತ ಅನ್ಸುತ್ತಾ? ಇಲ್ಲ, ಕಷ್ಟ ಏನಿಲ್ಲ. ಕಷ್ಟ ಏನು ತೊಂದರೆ ಏನಿಲ್ಲ, ಅದು ಕಷ್ಟನೂ ಇಲ್ಲ. ನಾವು ಮಾಡ್ದಂಗೆ ಅದಿರುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಕರೆಕ್ಟಾಗಿ ಮಾಡಿದಾಗ ಅದು ಕಷ್ಟ ಬರಲ್ಲ. ಆ ಟೈಮಲ್ಲಿ ಮಾಡಬೇಕು ನಾವು. ಯಾಕಂದ್ರೆ ಆ ಟೈಮಲ್ಲಿ ಅಂದರೆ ಈಗ 2 ದಿನದ ಒಳಗೆ ಬಿತ್ತನೆಗಳು ಹಾಕಿದ ಮೇಲೆ ಮತ್ತು ಆ ದಿನದಲ್ಲಿ ಮಾಡಿದಾಗ ಸರಿ ಆಗುತ್ತೆ. ಅದು 2 ದಿನ ಬಿಟ್ಟು ಮಾಡಿದಾಗ ಅದು ಕಷ್ಟ ಆಗುತ್ತೆ. ಯಾಕಂದರೆ 2 ತಿಂಗಳು 1 ವಾರ ಹೆಚ್ಚು ಕಮ್ಮಿ ಕಟಾವು ಬರಾಗ ಆಗಲ್ಲ, ಸಮಸ್ಯೆ ಆಗುತ್ತೆ. ಹಾಗೆ ಆಗೋದು. ಯಾಕಂದ್ರೆ ನಾವು ಆ ದಿನದಲ್ಲಿ ಹಾಕಿದಾಗ ಚೆನ್ನಾಗಿರುತ್ತೆ. ಆ ಟೈಮ್ ನೋಡಿ ಹಾಕ್ಬೇಕು. ಈಗ ನಾವು ಜನವರಿ ಫೆಬ್ರವರಿಲಿ ಹಾಕೋಕ್ಕಾಗಲ್ಲ. ನಾವೇನದಲ್ಲಿ ನವಂಬರು ತಿಂಗಳಿಂದ ಹಾಕ್ಬೇಕು. ಆ ತಿಂಗಳಲ್ಲಿ ಹಾಕಿದಾಗ ಈ ತಿಂಗಳಲ್ಲಿ ಕಟಾವು ಬಂದಿರ್ತದೆ. ಈ ತಿಂಗಳಲ್ಲಿ ಬಿಸಿಲು ಜಾಸ್ತಿ. ಈ ತಿಂಗಳಲ್ಲಿ ಹೋಗಿ ಬಿಸಿಲು ಜಾಸ್ತಿ ಆದಾಗ ಅದು ಬಂದರೂ ಫ್ರಿಜ್ಜಿಗೆ ಬರಲ್ಲ, ಎಲ್ಲ ಚೆನ್ನಾಗಿ ಬರಲ್ಲ, ಅದು ಒಡೆಗಳು ಬರಲ್ಲ, ಆಮೇಲೆ ಬೀಜಗಳು ಚೆನ್ನಾಗಿ ಬರಲ್ಲ, ಮೇಲ್ಗಡೆ ಅದು ಎಲ್ಲ ಸುಂಡೋಗಿರುತ್ತೆ. ಅದು ನಾವೆಷ್ಟೇ ನೀರು ಹಾಕಿದ್ರೂ ಅದು ಚೆನ್ನಾಗಿರಲ್ಲ. ಈಗ ಮೊದಲೆಲ್ಲ ವರ್ಷಕ್ಕೆ ಒಂದೇ ಬೆಳೆ ಬೆಳೀತಾರೆ. ಒಂದೇ ಬೆಳೆ. ಈಗ ವರ್ಷಕ್ಕೆ 2-3 ಬೆಳೀತಾ ಇದ್ರ. ಅದರಲ್ಲೂ ಪ್ರಮುಖವಾಗಿ ಸಿರಿಧಾನ್ಯವನ್ನ ಬೆಳೀತಾ ಇದ್ರು. ಈಗ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಈಗ ಡೀಸೆಲ್ ಅಥವಾ ಪೆಟ್ರೋಲ್ ಮೋಟರ್ನ ಬಳಸ್ಕೊಂಡು ನೀವು ಹೊಳೆಯಿಂದನೇ ನೇರವಾಗಿ ತಗೊಂಡಿದ್ದೀರಿ. ಇದನ್ನೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡ್ರಿ? ಮೋಟ್ರ್ ಎಲ್ಲ ಸ್ವಲ್ಪ ದುಡ್ಡು ಗಿಡ್ಡು ಕೊಟ್ಟು ತಗೊಂಡಿದ್ದೀವಿ ನಾವು. ಸ್ವಂತವಾಗಿ ತಗೊಂಡಿದ್ವಿ ಡೀಸೆಲ್ ಮೋಟ್ರು. ಮತ್ತೆ ಕರೆಂಟ್ ಮೋಟ್ರ್ ಎಲ್ಲ ಮಾಡ್ಕೊಳಕ್ ಆಗಲಿಲ್ಲ. ಯಾಕಂದ್ರೆ ಕರೆಂಟ್ ಮೋಟರ್ ಒಳ್ಳೆ ಸೈಡ್ಗೆಲ್ಲ ಕೊಡಲ್ಲ. ಕರೆಂಟ್ ಅವ್ರೇನ್ ಮಾಡಿದ್ರೆ ಬೋರ್ಗೆ ಹೊಡಿಸ್ಕೊಂಡ್ರೆ ಮಾತ್ರ ಕೊಡ್ತಾರೆ. ಅದಕ್ಕೆ ಡೀಸೆಲ್ ಮೋಟರ್ ತಗೊಂಡು ಡೀಸೆಲ್ ಹೊಡ್ಕೊತಿದ್ವಿ. ಈಗ ಸಿರಿಧಾನ್ಯ ನಮ್ಮ ಈ ಭಾಗದಲ್ಲಿ ಬೆಳೆಯೋದೇ ತುಂಬಾ ವಿರಳ. ಪ್ರಯತ್ನ ಮಾಡಿ ಬೆಳೀತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಬೇಡಿಕೆನೂ ಕೂಡ ಇದೆ ಸಿರಿಧಾನ್ಯಗಳಿಗೆ. ಇದರಲ್ಲಿ ಬಹಳಷ್ಟು ಪೌಷ್ಟಿಕಾಂಶ ಅಂಶಗಳಿರೋದ್ರಿಂದ ಅದಕ್ಕೆ ತಕ್ಕಂತೆ ಬೇಡಿಕೆನೂ ಇದೆ. ಈಗ ನೀವು ಸಿರಿಧಾನ್ಯಗಳನ್ನ ಬೆಳೆದು ಆ ಫಸಲನ್ನ ತಾವೀಗ ಮಾರ್ಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಹತ್ರನೇ ಬಂದು ಈ ಬೆಳೆಗಳನ್ನ ತಗೋತಾ ಇದ್ದಾರಾ ಫಸಲನ್ನ, ಇಲ್ಲ ನಮ್ಮ ಸಂಸ್ಥೆ ಕಡೆಯಿಂದನೇ ಇದನ್ನ ಕೊಂಡ್ಕೊತಾ ಇದ್ದೀರಾ? ಸಂಸ್ಥೆ ಕಡೆಯಿಂದ ಕೊಂಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಸಂಸ್ಥೆ ಕಡೆಯಿಂದನೇ ತಗೊಂಡು ಹೋಗ್ತೀವಿ ನೀವು ಬೆಳೆದ್ರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತಮಗೆ ಈ ಬೆಳೆಗಳನ್ನು ಬೆಳೆಯೋದಕ್ಕೆ ಬಿತ್ತನೆ ಬೀಜ ಜೊತೆಗೆ ಕೊಂಡ್ಕೊಳ್ಳೋಕ್ಕೂ ಸಂಸ್ಥೆ ಕಡೆಯಿಂದ ವ್ಯವಸ್ಥೆ ಮಾಡ್ತಾರೆ. ಇದೆಷ್ಟು ಅನುಕೂಲ ಆಗಿದೆ ತಮಗೆ? ಈ ಬಿತ್ತನೆ ಬೀಜ ಕೊಡೋದಾಗಿರ್ಬೋದು, ಮತ್ತೆ ಅದನ್ನ ವಾಪಸ್ ತಗೊಳ್ಳೋ ಅನುಕೂಲ ಆಗಿದೆ ನಮಗೆ. ಯಾಕಂದ್ರೆ ನಾವು ಅದನ್ನ ತಗೊಂಡೋಗಿ ಬಿತ್ತನೆ ಮಾಡಿದಾಗ ನಾವೆಲ್ಲ ಒಕ್ಕಣ ಮಾಡಿದಾಗ ಅದನ್ನ ಕಟಾವು ಮಾರ್ಬೇಕಾದ್ರೆ ನಮ್ಗೆ ಹಿಂಸೆ ಅಲ್ವಾ. ಈಗ ಅವ್ರಿಗೆ ರೈಟ್ ಕೇಳಿ ಇನ್ನೊಬ್ರು ತಗೊಂಡೋಗಿ ಅದು ಹಿಂಸೆ. ಈಗ ಏನೂ ಇಲ್ಲ, ನಾವು ಒಂದು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ತಗೊಂಡು ಹೋಗ್ತಾರೆ. ಇಷ್ಟು ರೈಟ್ ಇದೆಯಪ್ಪ, ಒಂದು ಫಿಕ್ಸೆಡ್ ರೈಟ್ ಇರುತ್ತೆ, ಅವ್ರು ತಗೊಂಡು ಹೋಗ್ತಾರೆ. ಹಾಗೇನೆ ತಾವು ಜೊತೆಗೆ ಒಂದು ವಾಣಿಜ್ಯ ಬಳಿಯಾಗಿ ಈ ಚಿಯಾ ಸೀಡು ಏನು ಗೇಲ್ ಅಂತ ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ಕರಿತೀವಿ, ಈ ಗೇಲನ್ನ ತಾವು ಬೆಳೀತಾ ಇದ್ವಿ. ಇದನ್ನ ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಾ? ಇದ್ರದ್ದು ವ್ಯವಸಾಯ ಪದ್ಧತಿ ಹೇಗಿರುತ್ತೆ? ಅದು ಬಂದು ಗೇಲು 3 ತಿಂಗಳಿಗೆ ಬರ್ತದೆ. 3-3.5 ತಿಂಗಳಿಗೆಲ್ಲ ಕಟಾವಾಗುತ್ತೆ. ಅದು ಬಂದು ಅದು ಮಾಮೂಲಿನೇ. ನಾವು ಗೇಲು ಬೆಳೆದಾಗ ಅದಕ್ಕೊಂದು ನೀರು ಗೊಬ್ಬರಗಳು ಕೊಡಬೇಕು. ಒಂದು ಅರ್ಧ ಅಡಿ ಬಂದಾಗ ಫಸ್ಟ್ ಒಂದು ಗೊಬ್ಬರ ಕೊಡಬೇಕು. ಮತ್ತು ಅದು ಹೂವು ಗೊಂಡೆ ಕಚ್ಚಿದಾಗ ಆಗ ಒಂದು ಗೊಬ್ಬರ ಕೊಡಬೇಕು. ಕೊಟ್ಟಾಗ ಆಗ 1 ಎಕರೆಗೆ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ಗೇಲು ಬೆಳೀತು. 1 ಎಕರೆ. ಅದನ್ನ ಎಲ್ಲಿ ಮಾರ್ತಾ ಇದ್ದೀರಾ? ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಅದನ್ನು ಇಲ್ಲಿಗೆ ತಗೊಂಡು ಹೋಗ್ತಾರೆ. ಅದೇ ವಾಣಿಜ್ಯ ಬೆಳೆಯಾಗಿ ಇದೊಂದು ಬೆಳೀತಾ ಇದೀವಿ. ಖರ್ಚೇನಿಲ್ಲ. ಒಂದು ಗೇಲ್ ತಗೊಂಡ್ಬಿಟ್ರೆ ಇನ್ನು ಖರ್ಚೇನಿಲ್ಲ. ಒಂದು 2-3 ಮೂಟೆ ಗೊಬ್ಬರ ಕೇಳುತ್ತೆ ಅಷ್ಟೇ. ನೀರು 2-3 ಅರಗಣ ಕುಂಟ ಹೊಡೆದ್ಬಿಟ್ರೆ ಮುಗೀತು. ಇನ್ನು ಇದನ್ನೊಂದು ಖರ್ಚೇನಿಲ್ಲ. ಹಾಗೆ ತಾವು ಎರೆಹುಳು ಘಟಕದ ಗೊಬ್ಬರವನ್ನ ಮಾಡ್ಲಿಕ್ಕೆ ತರಬೇತಿಯನ್ನು ಪಡ್ಕೊಂಡು ಆ ಎರೆಹುಳು ಘಟಕವನ್ನ ಮಾಡ್ಕೊಂಡು ಆ ಸಾವಯವ ಗೊಬ್ಬರವನ್ನ ತಾವು ಬಳಸ್ತಾ ಇದ್ದೀರಾ? ಇದ್ರ ತರಬೇತಿ ಪಡ್ಕೊಂಡಿದ್ದು ಮತ್ತೆ ಇದನ್ನ ಮಾಡ್ತಾ ಇರೋದು ಕುರಿತು ಅದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳಿ. ಗೊಬ್ಬರ ಚೆನ್ನಾಗಿದೆ ಅದು. ಯಾಕಂದ್ರೆ ನಾವು ಮೊದಲಾಗೆಲ್ಲ ಗೊಬ್ಬರ ತಿಪ್ಪೆಯಲ್ಲಿ ತಗೊಂಡು ಹಾಕ್ಬಿಡ್ತಿದ್ವು. ಮತ್ತು ಅದ್ರದ್ದು ಈಗ ಸೊಪ್ಪು ಎಲ್ಲ ಹಾಕಿ ಅದು ಗೊಬ್ಬರಗಳು ಆದಾಗ ಅದು ವರ್ಷಕ್ಕೆ ಇಷ್ಟದ್ದು ಗೊಬ್ಬರ ಬರ್ತದೆ. ಗೊಬ್ಬರ ತಗೊಂಡಾಗ ಅದು ಚೆನ್ನಾಗಿರ್ತದೆ. ಅದು ನಾವು ಗೊಬ್ಬರಗಳು ಹಾಕಕ್ಕ ಮಾಡೋಕ್ಕೆಲ್ಲ ಎಲ್ಲ ಪರವಾಗಿಲ್ಲ, ಅದು ಚೆನ್ನಾಗಿರ್ತದೆ.
ಅದರಿಂದ ಕೂಡ ನಾವು ಮಾಡ್ತಾ ಇದೀವಿ ಗೊಬ್ಬರಗಳು. ತರಬೇತಿ ಎಲ್ಲಿ ಪಡ್ಕೊಂಡಿದ್ದು ನೀವು ಅದನ್ನ? ನಾವು ಇಲ್ಲೇ ಸಂಸ್ಥೆಯಿಂದನೇ ಕೊಟ್ಟಿದ್ದು. ಇಲ್ಲಿಗೆ ಬಂದು ಕೊಟ್ಟಿದ್ದ? ಇಲ್ಲೇ ಕೊಟ್ಟಿದ್ದಿಲ್ಲ ಅಲ್ಲೆಲ್ಲ ಕೂಡ ನಾವೆಲ್ಲ ಮಾಡಿದ್ವಿ, ಅಲ್ಲೆಲ್ಲ ಇದೆ ಜಮೀನಲ್ಲೇ ಮಾಡ್ಕೊಂಡಿದ್ದೀವಿ. ಎಷ್ಟು ಪ್ರದೇಶದಲ್ಲಿ ಮಾಡ್ಕೊಂಡಿದ್ದೀರಾ? ಯಾವ ಥರ ಮಾಡ್ಕೊಂಡಿದ್ದೀರಾ? ಅದು ಒಂದು 6 ಅಡಿ ಉದ್ದ 4 ಅಡಿ ಅಗಲ ಇದೆ, ಅದು ಮಾಡ್ಕೊಂಡಿದ್ದೀವಿ. ಟಾರ್ಪಲಲ್ಲಿ ಹಾಕ್ಬಿಟ್ಟು ಎಲ್ಲ ಗೂಟಗಳು ಹೊಡೆದ್ಬಿಟ್ಟು ಅದ್ರೊಳಗಡೆ ಹಾಕಿ ಇದು ಮಾಡ್ಕೊಂಡಿದ್ದೀವಿ. ಯಾವ್ಯಾವ ಥರ ಅದನ್ನ ಮಾಡೋದು, ಹೆಂಗಿರುತ್ತೆ ಅದ್ರ ವಿಧಾನ? ಅದು ಮೊದಲಾಗಿ ಎಲ್ಲ ಸೊಪ್ಪು ಹಾಕಿ ಮೊದಲೆಲ್ಲ ಕೊಳಿಸ್ಬಿಟ್ಟು ಆಮೇಲೆ ಸ್ವಲ್ಪ ಗೊಬ್ಬರ ಹಾಕಿ ಅದ್ರ ಮೇಲೆ ಹಾಕ್ಬಿಟ್ಟು ತಿರ್ಯಕ್ಕೆ ಒಂದಷ್ಟು ಸೊಪ್ಪುಗಳು ಹಾಕಿ ಅದ್ರ ಮೇಲೆ ಹಾಕಿ ಅದು ಕೊಳೆತ ನಂತರ ಆಮೇಲೆ ಹುಳಗಳು ಹಾಕೋದು, ಎರೆಹುಳ. ಆಮೇಲೆ ಅದರಂತ ಮೇಲ್ಗಡೆ ನಾವೇನು ಬೇಕದು ಹಾಕಿ ಬಿಟ್ರೆ ಅದು ಗೊಬ್ಬರ ಕಡೆಯಿಂದ ಆಗ್ತಾ ಇರುತ್ತೆ. ಎಷ್ಟು ದಿನ ಹಿಡಿಯುತ್ತೆ ಅದೆಲ್ಲ ಗೊಬ್ಬರ ಆಗೋದಕ್ಕೆ? ಗೊಬ್ಬರ ಹಾಕೋದಕ್ಕೆ ನಾವೆಲ್ಲ ಒಂದು ತಿಂಗಳೇ ಹಿಡಿಯುತ್ತೆ ಅದು ಹಿಡಿದು ಮಾಡೋದಕ್ಕೆಲ್ಲ ಒಂದು ತಿಂಗಳೇ ಬೇಕು. ಅದು ಕರೆಕ್ಟಾಗಿ ಮಾಡೋದು ಒಂದು ತಿಂಗಳು ಕರೆಕ್ಟಾಗಿ ಆಗುತ್ತೆ ಅದು. ಅದ್ರಲ್ಲಿ ಆಮೇಲೆ ಮೇಲ್ಗಡೆ ತಗೊಂಡು ತಿರ್ಗಕ್ಕೆ ನಾವು ಚೇಂಜ್ ಮಾಡ್ಕೋಬೇಕು ಅದನ್ನ. ತಿರ್ಗಾ ಹಾಗೆ ಮಾಡಿ ಹುಳ ತೆಗೆದು ತಿರ್ಗಕ್ಕೆ ಅದಕ್ಕೆ ಬಿಡೋದು. ಥರವಾಗಿ ಮಾಡಿದ್ರೆ ಗೊಬ್ಬರ ಒಂದಷ್ಟು ಚೀಲ ತುಂಬಿ ಮಡಿಕೊಳ್ಳೋದು. ಆಮೇಲೆ ಬೇಕಾದ ವ್ಯವಸಾಯ ಬೇಕಾದಾಗ ತಗೊಂಡು ಮಡಿಕೊಳ್ಳೋದು, ಇಲ್ಲಿ ಬೇಕು ಅಲ್ಲಿಗೆ. ಎಷ್ಟು ಸಲ ಈ ಥರ ಈಗ ಗೊಬ್ಬರಗಳನ್ನ ಮಾಡಿ ಬಳಸ್ಕೊಂಡಿದ್ದೀರಾ ತಮ್ಮ ಕೃಷಿಗೆ? ಒಂದು 2 ಸರಿ ಬೆಳೆಸಿದ್ವಿ, 2 ಸರಿ ಬೆಳೆಸ್ಕೊಂಡಿದ್ದೀವಿ. ಅದ್ರ ಫಲಿತಾಂಶ ಹೇಗಿದೆ ಆ ಗೊಬ್ಬರ ಬಳಸೋದ್ರಿಂದ? ಗೊಬ್ಬರ ಚೆನ್ನಾಗಿದೆ. ಅದು ನಾವು ಅದನ್ನ ಹತ್ತಿಗಿಂತ ಮೆಣಸಿಗೆ ಹಾಕ್ತಿದ್ದೀವಿ ಅದನ್ನೇ ತರಕಾರಿಗೆ. ಅದು ಚೆನ್ನಾಗಿ ಬರುತ್ತೆ ಆಗ ಮೆಣಸಿಗೆ ಹಾಕಿದಾಗ. ಗೊಬ್ಬರ ಮತ್ತು ದನ್ನು ಗೊಬ್ಬರ ಇವೆರಡು ಮಿಕ್ಸ್ ಮಾಡಿ ಹಾಕ್ತಾ ಇದೀವಿ ನಾವು. ಆಗ ಅದು ಚೆನ್ನಾಗಿ ಬೆಳೆಯುತ್ತೆ ಅದು. ಅಂದರೆ ಈಗ ಎರೆಹುಳ ಘಟಕವನ್ನು ಮಾಡ್ಕೊಂಡು ಎರೆಹುಳ ಗೊಬ್ಬರವನ್ನು ನೀವೇ ಮಾಡ್ಕೊಳ್ಳೋದ್ರಿಂದ ಈ ಅಂಗಡಿ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರಗಳು ಬಳಸ್ತಾ ಇಲ್ಲ, ಜಾಸ್ತಿ ಬಳಸ್ತಾ ಇದೀವಿ ಆದರೆ ಜಾಸ್ತಿ ಇಲ್ಲ. ಯಾಕಂದ್ರೆ ಈ ಗೊಬ್ಬರಗಳಿದೆಯಲ್ಲ ಇದರಿಂದ. ಈಗ ತರಕಾರಿ ಬೆಳೆಗಳಿಗೆ ಹೆಚ್ಚಾಗಿ ಈ ಎರೆಹುಳ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಬಳಸ್ತಾ ಇದ್ರಲ್ಲ, ಈ ತರಕಾರಿಗಳ ಇಳುವರಿ ಹೇಗಿದೆ? ಎಷ್ಟು ಉತ್ತಮವಾಗಿ ಬರ್ತಾ ಇದೆ? ಅದು ಉತ್ತಮವಾಗಿ ಬರ್ತದೆ, ಚೆನ್ನಾಗಿ ಬರ್ತಾ ಇದೆ ಅದು. ಯಾಕಂದ್ರೆ ಈ ಗೌರ್ಮೆಂಟ್ ಗೊಬ್ಬರಕ್ಕಿಂತವೇ ಈ ಗೊಬ್ಬರಕ್ಕಿಂತವೇ ಚೆನ್ನಾಗಿ ಬರ್ತಾ ಇದೆ. ಇದು ಸ್ವಲ್ಪ ಚೆನ್ನಾಗಿರ್ತದೆ. ಮತ್ತೆ ತರಕಾರಿಗೆ ಹಾಕಾಗ ಚೆನ್ನಾಗಿ ಬರ್ತಾ ಇದೆ ಗೊಬ್ಬರ. ಮತ್ತು ಜಾಸ್ತಿ ಇದು ಬರಲ್ಲ, ಅದು ಚೆನ್ನಾಗಿರುತ್ತೆ. ಎಳೆಯವರ ಗೊಬ್ಬರ ಮತ್ತೆ ಇದು ದನ್ನು ಗೊಬ್ಬರ ಹಾಕಾಗ ಅದಕ್ಕೆ ತಂಪು ಇರ್ತದೆ, ಒಂದು ಶಕ್ತಿ ಅದಕ್ಕಿರುತ್ತೆ, ಭೂಮಿಗೆ ಬೇಕಾದ. ಅದು ಈ ಗೊಬ್ಬರ ಹಾಕಿದಾಗ ಅದು ಎಲ್ಲ ಒಣಗೋಗಿರ್ತದೆ, ಭೂಮಿ ಫಲವತ್ತತೆ ಎಲ್ಲ ಹೊಂಟೋಗಿರ್ತದೆ ಅದು. ಇದು ಆದ್ರೆ ಚೆನ್ನಾಗಿ ಇರ್ತದೆ. ಇದು ಭೂಮಿ ಅಲ್ಲಿ ಲೂಜ್ ಇರ್ತದೆ, ಅಲ್ಲಿ ಅದ್ರ ಇರೋಂಥ ಸ್ಥಳದಲ್ಲಿ ಬಿಗಿ ಇರಲ್ಲ, ಹಾಗಾದ್ರೆ ಚೆನ್ನಾಗಿ ಬೆಳೆಯುತ್ತೆ. ಆ ರೀತಿಯಾಗಿ ಬೆಳೆಯುತ್ತೆ ಅದು. ಹಿಂದಿನ ಕಾಲದಿಂದಲೂ ತಾವಾಗಿರ್ಬೋದು, ತಮ್ಮ ಹಿರಿಯರಾಗಿರ್ಬೋದು, ಅವರ ಪದ್ಧತಿ ವ್ಯವಸಾಯ ಕ್ರಮ ಎಲ್ಲ ಹೀಗೆ ಇದ್ದದ್ದು. ಹೀಗೆ ಏನು ಸಾವಯವ ಗೊಬ್ಬರ ಬಳಸ್ಕೊಂಡು, ದನದ ಗೊಬ್ಬರ ಬಳಸ್ಕೊಂಡು, ಅವಾಗ ಏನು ನೈಸರ್ಗಿಕವಾಗಿ ಸಿಗುತ್ತೆ ಅದನ್ನ ಬಳಸ್ಕೊಂಡೇ ಕೃಷಿ ಮಾಡ್ತಿರೋದ್ರಿಂದ ಅವಾಗ ಅವರು ಅಷ್ಟು ಆರೋಗ್ಯವಾಗಿ ಇರ್ತಿದ್ರು. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಎದುರಾಗ್ತಿರಲಿಲ್ಲ. ಮತ್ತೆ ಬೆಳೆದಂಥ ಬೆಳೆನೂ ಕೂಡ ಉತ್ತಮವಾಗಿ ಫಸಲು ಕೊಡ್ತಾ ಇತ್ತು. ಅದೇ ಪ್ರಸ್ತುತವಾಗಿ ಈ ರಾಸಾಯನಿಕ ಗೊಬ್ಬರಗಳ ಮೊರೆ ಹೋಗ್ತಾ ಇರೋದ್ರಿಂದ ಎಲ್ಲ ಇಳುವರಿ ಎಲ್ಲ ದುಡ್ಡಿನ ಚೆನ್ನಾಗಿ ಸಿಕ್ಕಿದ್ರು, ಅದರಿಂದ ಯಾವುದೇ ರೀತಿಯ ಅಂಶಗಳು ಆ ಪದಾರ್ಥದಲ್ಲಿ ಸಿಗ್ತಾ ಇಲ್ಲ. ಮತ್ತಷ್ಟು ಆರೋಗ್ಯ ಸಮಸ್ಯೆ ಮನುಷ್ಯನಿಗೆ ಎದುರಾಗ್ತಾ ಇದೆ. ಆ ನಿಟ್ಟಿನಲ್ಲಿ ತಾವೀಗ ಸಾವಯವ ಗೊಬ್ಬರನ ಬಳಸ್ಕೊಂಡು, ಎರೆಹುಳ ಗೊಬ್ಬರವನ್ನು ಬಳಸ್ಕೊಂಡು ಉತ್ತಮ ರೀತಿಯಲ್ಲಿ ನೊಂದು ಸಾವಯವ ನೈಸರ್ಗಿಕ ಕೃಷಿ ಮಾಡ್ತಿರೋದ್ರಿಂದ ತಮಗೂ ಕೂಡ ಒಂದು ಖುಷಿ ಇದೆ ಈ ಚಟುವಟಿಕೆಯಲ್ಲಿ. ಮತ್ತೆ ಈಗ ತರಕಾರಿ ಬೆಳೆಗಳನ್ನ ಬೆಳೀತಾ ಇದೀನಿ ಅಂತ ಹೇಳ್ದಲ್ಲ, ಪ್ರಮುಖವಾಗಿ ಯಾವ್ಯಾವ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಅದನ್ನ ಸ್ವಂತ ಬಳಕೆಗೆ ಬಳಸ್ಕೊಂಡು ನಾವು ಸ್ವಂತ ಬೆಳೆಗೆ ಬೆಳೆಸ್ತದೆ. ನಮ್ಮ ಸಂಸ್ಥೆಯಿಂದ ಅದು ಬೀಜಗಳು ಕೊಡ್ತಾರೆ, ಸ್ವಲ್ಪ ಹಾಕತ್ತಿದ್ದೀವಿ ನಾವು. ಅದನ್ನ ಜಾಸ್ತಿ ಮಾರಷ್ಟು ಹಾಕಲ್ಲ, ಅದ್ರ ನಮ್ಮ ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊತಾ ಇದೀವಿ. ಇನ್ನೊಬ್ರ ಹತ್ರ ಕೊಂಡ್ಕೊಳ್ಳೋಂಗಿಲ್ಲ, ಸ್ವತಃ ತಾವೇ ಬೆಳ್ಕೊಂಡು ತಿನ್ನೋದ್ರಿಂದ ನಿಮ್ಗೆ ಯಾವ ತರ ಬೇಕೋ ಆ ತರ ಬೆಳ್ಕೊತಾ ಇದ್ದೀರಾ. ಮತ್ತೆ ಸಂಸ್ಥೆ ಕಡೆಯಿಂದ ಇನ್ನೇನೆಲ್ಲ ಸಹಾಯ ಬೇಕು ಅಂತ ಕೇಳಿದ್ದೀರಾ? ಸಂಸ್ಥೆ ಕಡೆಯಿಂದ ನಮಗೆ ಇನ್ನೂ ಸಹಾಯಗಳು ಬೇಕಾದ್ರೆ ನಾವು ಸ್ವಲ್ಪ ಇನ್ನು ಚೆನ್ನಾಗಿ ಫಸ್ಟ್ ಬೆಳಿಬೇಕು, ಅದಕ್ಕೆಲ್ಲ ಕೇಳ್ಕೊತಾ ಇದ್ದೀವಿ. ನಮ್ಗೆ ಈ ಥರ ಮೋಟ್ರ್ಗಳು ಕೊಡಿ, ಮತ್ತು ಪೈಪ್ಗಳು ಕೊಡಿ, ನಾವು ಚೆನ್ನಾಗಿ ಬೆಳೀತಾ ಇದ್ದೀವಿ, ಮತ್ತು ನಮ್ಗೆ ಬಿತ್ತನೆ ಬೀಜಗಳು ಕೊಡಿ, ಇದನ್ನೆಲ್ಲ ಕೇಳ್ಕೊತಾ ಇದ್ದೀವಿ. ಮುಂದೆ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲೆಲ್ಲ ಕೊಟ್ಟಿದ್ದಾರೆ, ಫಸ್ಟ್ ಸರಿ ಮೋಟ್ರ್ಗಳು ಕೊಟ್ಟಿದ್ರು, ಬಿತ್ತನೆ ಬೀಜಗಳು ಕೊಡ್ತಾ ಇದ್ದಾರೆ, ನಮಗೆ ಬ್ಯಾಟ್ರಿಗಳಾಗಲಿ ಈ ಟಾರ್ಪಲ್ಗಳಾಗಲಿ ಇವೆಲ್ಲ ಕೊಡ್ತಾ ಇದ್ದಾರೆ ಚೆನ್ನಾಗಿ ಬೆಳೀಲಿ ಅಂದ್ಬಿಟ್ಟು. ಅದಕ್ಕೆ ನಾವು ಅದನ್ನು ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದ್ದೀವಿ, ಅನುಕೂಲನಿದು. ಮೊದಲಾಗಿ ಅವರು ಕೊಡೋಕೆ ಮುಂಚೆನೆ ನಾವು ಇಲ್ಲಿ ಯಾರು ಸರಿ ಬೆಳೀತಾ ಇರಲಿಲ್ಲ, ಕೂಲಿ ಕೆಲಸ. ಯಾವತ್ತ ಸಂಸ್ಥೆ ಬಂದು ನಮ್ಮನ್ನ ಗುರ್ತಿಸ್ಕೊತೋ ಆವತ್ತಿಂದ ಎಲ್ಲನೂ ಬಿಟ್ಟು ಜಮೀನು ಕೆಲಸ ಮಾಡ್ತಾ ಇದ್ದೀವಿ. ಈ ಥರವಾಗಿ ಮಾಡ್ತಾರೆ. ನಮಗೆ ಸ್ವಲ್ಪ ಸಾಲ ಆಗಿಲ್ಲ ಕೊಡ್ತಾರೆ ಸಂಸ್ಥೆಯಿಂದ, ಬ್ಯಾಂಕಲ್ಲಿ ಒಂದಷ್ಟು, ಅದೆಲ್ಲ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ಈಗ ತಾವು ಮುಂದೆ ಇನ್ನೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಕೃಷಿನಲ್ಲಿ ಇನ್ನು ಮಾಡ್ಬೇಕು, ಇನ್ನು ಎಲ್ಲ ಬೆಳಿಬೇಕು. ನಾವು ರೈತರ ಕಂಡಾಗೆ ಬೆಳೆದು ಇನ್ನು ಮುಂದಾಗಿ ಚೆನ್ನಾಗಿ ಬೆಳಿಬೇಕನ್ನೋ ಒಂದು ಇದು ಮಾಡ್ಕೊಂಡಿದ್ದೀವಿ. ಇನ್ನು ಅನೇಕ ಬೆಳೆಗಳಿದೆಯಲ್ಲ ಅದೆಲ್ಲ ಬೆಳಿಬೇಕು. ಏನು ಸಾಮಾನ್ಯ ಇತರ ರೈತರು ಈ ಕೃಷಿನ ಮಾಡ್ತಾ ಅದರಲ್ಲಿ ಯಶಸ್ಸನ್ನ ಕಾಣ್ತಿದ್ರೆ ಅದೇ ತರ ತಾವು ಒಂದು ಕೃಷಿನಲ್ಲಿ ತೊಡಗಿಸ್ಕೊಂಡು ಮುಂದೆ ಬರ್ಬೇಕು ಅನ್ನೋದು ಆಸೆ ಆಗಿದ್ದೀವಿ. ಆಗಿದ್ದೀವಿ. ಈಗ ಬಹಳಷ್ಟು ಹಾಡಿಗಳಲ್ಲಿ ನಾವು ಗಮನಿಸ್ತಿರ್ತೀವಿ,
ಸ್ವಂತವಾಗಿ ಜಮೀನು ಇರುತ್ತೆ, ಭೂಮಿ ಇರುತ್ತೆ, ಆದರೆ ಮಾಡೋ ಆಸಕ್ತಿ ಇರಲ್ಲ. ಗೊತ್ತಿರಲ್ಲ. ಬೇರೆ ಬೇರೆ ಕಡೆ ಹೋಗಿ ಕೊಡಗು, ಕೇರಳ ಅಲ್ಲೆಲ್ಲ ಹೋಗಿ ಕೂಲಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಸ್ವಂತವಾಗಿ ಜಮೀನಿದ್ದು ಸಂಸ್ಥೆ ಕಡೆಯಿಂದ ಇಷ್ಟೆಲ್ಲ ಸೌಲಭ್ಯ ಸಿಗ್ತಾ ಇದ್ರು, ಅದನ್ನ ಮಾಡೋದ್ರಲ್ಲಿ ನಿರಾಸಕ್ತಿಯನ್ನು ತೋರ್ತಾ ಇದ್ದಾರೆ. ಅಂತ ತಾಲೂಕಿನ ಆದಿವಾಸಿಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ಈ ಥರ ಸಂಸ್ಥೆ ಎಷ್ಟೆಲ್ಲ ಸೌಲಭ್ಯಗಳು ಕೊಡ್ತಾ ಇದ್ರೆ ಯಾವ ರೀತಿ ಅದನ್ನ ಬಳಸ್ಕೊಂಡು ಕೃಷಿ ಮಾಡಬೇಕು ಅಂತ ತಾವೇನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ? ಅವರು ಅದನ್ನ ಬಳಸ್ಕೋಬೇಕು. ಯಾಕಂದ್ರೆ ಅದು ಸಂಸ್ಥೆ ಬಂದು ನಮ್ಮ ಜನಗಳಿಗೆ ಅವರೇ ಒಂದು ಇದಾಗಿ ಕೊಡ್ತಾ ಇದ್ದಾರೆ. ಸಾಲ ಸೂಲ ಯಾಕೆ ಮಾಡ್ತೀರಾ? ಈಗ ಒಂದು 10% ಸಾಲ ಆದ್ರೆ ಕಮ್ಮಿ ನಮ್ಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ನೀವು ಚೆನ್ನಾಗಿರಿ, ಚೆನ್ನಾಗಿ ಬೆಳೀರಿ ಅಂತ ಇದು ಕೊಡ್ತಾ ಇದೆ. ಆದರೆ ಕೆಲವರು ಏನು ಮಾಡ್ತಾರೆ, ಮತ್ತೆ ನಮ್ಮ ಜನಗಳು ಎಣ್ಣೆ ಜಾಸ್ತಿ ಹೊಡೆದು ಅದರಿಂದ ಜಮೀನುಗಳು ಮಾರ್ಬಿಡೋದು, ಗುತ್ತಿಗೆ ಹಾಕ್ಬಿಡೋದು, ಇದು ಮಾಡಿ ಇದರಿಂದ ಕೆಲವರು ಮಾಡ್ತಾ ಇಲ್ಲ. ಅವ್ರು ಅದನ್ನೆಲ್ಲ ಬಿಟ್ಟು ಏನಾದ್ರೆ ಇದನ್ನ ಮಾಡ್ಬೇಕು. ನಾವು ಜಮೀನುಗಳನ್ನೇ ಮಾಡಿದ್ರೆ ಮಾತ್ರ ನಮ್ಗೆ ಅದು ಚೆನ್ನಾಗಿರೋದು, ಮುಂದೆ ಬರಕ್ಕೆ ಸಾಧ್ಯ. ಇಲ್ಲ ನಾವು ಮುಂದೆ ಬರಕ್ಕೆ ಆಗಲ್ಲ. ಸರ್ಕಾರದಿಂದ ಈ ಥರ ಸಂಸ್ಥೆಗಳಿಂದ ಇರೋಂಥ ಸೌಲಭ್ಯಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಆದಿವಾಸಿಗಳು ಮುಂದೆ ಬರ್ಲಿಕ್ಕೆ ಸಾಧ್ಯ. ಪ್ರಸ್ತುತವಾಗಿ ತಾವು ಈ ರೀತಿಯ ಸಂಸ್ಥೆಯ ಸೇವಾ ಸೌಲಭ್ಯಗಳನ್ನು ಬಳಸ್ಕೊಂಡು ಕೃಷಿನಲ್ಲಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ತಮ್ಮ ಒಂದು ಈ ಕೃಷಿ ಚಟುವಟಿಕೆ ಯಶಸ್ಸನ್ನು ಕಾಣ್ತಿರೋದು ಭಾಳ ಖುಷಿಯ ವಿಚಾರ. ಅಣ್ಣವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಈ ಒಂದು 4-5 ವರ್ಷಗಳಿಂದ ತಾವು ಮಾಡ್ತಾ ಬರ್ತಿರೋಂಥ ಕೃಷಿ ಚಟುವಟಿಕೆಗಳಾಗಿರ್ಬೋದು, ತಾವು ಬೆಳೀತಿರೋಂಥ ವಿವಿಧ ರೀತಿಯ ಬೆಳೆಗಳಾಗಿರ್ಬೋದು, ಪ್ರಸ್ತುತ ಸಂಸ್ಥೆ ಕಡೆಯಿಂದ ತಾವು ಸಿರಿಧಾನ್ಯ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ಈ ಸಿರಿಧಾನ್ಯಗಳನ್ನು ಬೆಳೀತಾ ಮತ್ತು ಎರೆಹುಳು ಘಟಕದ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವತಃ ಎರೆಹುಳ ಗೊಬ್ಬರವನ್ನು ತಾವು ಮಾಡಿಕೊಂಡು ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ಒಂದು ಉತ್ತಮವಾದ ಕೃಷಿ ಜೀವನವನ್ನು ನಡೆಸ್ತಾ ಬರ್ತಿರೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ವಡೇರಹಳ್ಳಿ ಹಡಿಯ ಸಾವಯವ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಅಣ್ಣಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.